ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, JNM ನರ್ಸಿಂಗ್ ಬೋರ್ಡ್ ವತಿಯಿಂದ ನಿನ್ನೆಯಿಂದ ಲಾಗಿನ್ ಮಾಡಲಿಕ್ಕೆ ಹೋದರೆ ಸರ್ವರ್ ಎರರ್ ಅಂತ ಬರ್ತಾಯಿದೆ. ವಿದ್ಯಾರ್ಥಿಗಳು ಕೇಳ್ತಾ ಇರೋದು, ನಾವು ಸ್ಟೇಟಸನ್ನು ಚೆಕ್ ಮಾಡ್ಕೋಬೇಕಂದ್ರೆ ಏನು ಮಾಡಬೇಕು, ಸರ್ವರ್ ಎರರ್ ಅಂತ ಬರ್ತಾಯಿದೆ, ಏನಾಗಿದೆ ನಮ್ಗೆ ಅರ್ಥ ಆಗ್ತಾಯಿಲ್ಲ ಅಂತ ವಿದ್ಯಾರ್ಥಿಗಳು ಕೇಳ್ತಿರುವಂಥದ್ದು. ನೋಡಿ, ಈಗಾಗಲೇ JNM ನರ್ಸಿಂಗ್ ಬೋರ್ಡಿಂದ ಹಲವು ಅಪ್ಡೇಟ್ಗಳಾಗಿರುವಂಥದ್ದು. ಬೇಗನೆ ನಿಮ್ಮ ಒಂದು ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಆರಂಭ ಮಾಡ್ತಾರೆ. ಅದರ ಸಲುವಾಗಿ ಸರ್ವರ್ ಎರರ್ ಬರ್ತಾ ಇರೋದು. ಒಳಗಡೆ ಇರುವಂಥ ಎಲ್ಲ ಒಂದು ಲಿಂಕ್ಗಳನ್ನು ಆ್ಯಕ್ಟಿವ್ ಮಾಡಲಿಕ್ಕೆ ಈ ರೀತಿಯಾಗಿ ಸರ್ವರನ್ನು ಬಿಸಿ ಇಟ್ಟಿರ್ತಾರೆ. ಅತಿ ಬೇಗನೆ ನಿಮಗೆ ಒಂದು ಆಪ್ಷನ್ ಎಂಟ್ರಿ ಮಾಡೋದಿರ್ಬೋದು, ಆಮೇಲೆ ರ್ಯಾಂಕ್ ಲಿಸ್ಟ್ಗಳನ್ನು ರಿಲೀಸ್ ಮಾಡಲಿಕ್ಕೆ ಈ ರೀತಿಯಾದಂಥ ಒಂದು ಪ್ರೊಸೆಸಿಂಗ್ ಮಾಡಲಿಕ್ಕೆ ಸರ್ವರ್ಗಳನ್ನು ಬಿಸಿ ಇಟ್ಟಿರ್ತಾರೆ, ಲಾಗಿನ್ಗಳನ್ನು ಬ್ಲಾಕ್ ಮಾಡಿರ್ತಾರೆ. ಈ ಒಂದು ಸರ್ವರ್ ಪ್ರತಿ ಸಾರಿ ಕೂಡ ನಾವು ಹೋದ ವರ್ಷ ನೋಡಿದಂತೆ ಸರ್ವರ್ ಬಿಸಿ ಬಂದರೆ ಯಾವುದಾದ್ರೂ ಒಂದು ಅಪ್ಡೇಟನ್ನು ಮಾಡಲಿಕ್ಕೆ ಈ ರೀತಿಯಾಗಿ ಮಾಡಿರ್ತಾರೆ JNM ನರ್ಸಿಂಗ್ ಬೋರ್ಡ್ನವರು. ಟೋಟಲಾಗಿ ಹೇಳೋದಾದರೆ ಈ ಒಂದು ವಿತಿನ್ 10 ತಾರೀಕಿನ ಒಳಗಡೆ ನಿಮಗೆ ಎಲ್ಲ ಒಂದು ಮಾಹಿತಿಗಳು ಅಪ್ಡೇಟ್ ಆಗ್ಬೋದು. ಅಂದರೆ ಫಸ್ಟ್ ರೌಂಡ್ ಕೌನ್ಸಿಲಿಂಗ್ ಬಗ್ಗೆ ಎಲ್ಲ ಕೂಡ ಅಪ್ಡೇಟ್ ಆಗುತ್ತೆ. JNM ನರ್ಸಿಂಗ್ ವಿದ್ಯಾರ್ಥಿಗಳು ಬಿ ರೆಡಿ, ಎಲ್ಲವನ್ನು ರೆಡಿ ಮಾಡಿಟ್ಕೊಳ್ರಿ. ಅತಿ ಬೇಗನೆ ಕೌನ್ಸಿಲಿಂಗ್ ಪ್ರಕ್ರಿಯೆ ಆರಂಭವಾಗುತ್ತೆ.